ಈ ಕತೆ ನನ್ಗೆ ಹೇಳಿದಾಗ ಡಾಕ್ಟರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ನಾನು ಈ ಗೆಟಪಲ್ಲಿ ಇದ್ದೆ, ಯಾವುದೋ ಬೇರೆ ಪ್ರಾಜೆಕ್ಟ್ಗೆ. ಸರ್ ಈ ಥರ ಗೆಟಪಲ್ಲಿ ಇದ್ದೀನಿ, ಹೆಂಗ್ ಸೂಟ್ ಆಗುತ್ತೆ ಡಾಕ್ಟರ್ ಕ್ಯಾರೆಕ್ಟರ್ಗೆ? ಸ್ವಲ್ಪ ಸ್ಟೈಲಿಶ್ ಆಗಿ ಡಾಕ್ಟರ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ನನ್ನ ಕತೆ ನರೇಟ್ ಮಾಡಿದ್ರು. ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸರ್ ನಿಮ್ಮ ಡೈಲಾಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ಆರ್ಟ್ ವರ್ಕ್ ಎಕ್ಸಲೆಂಟು. ಮತ್ತು ಸರ್ದು ಮ್ಯೂಸಿಕ್ಕು ಫಸ್ಟ್ ಒಂದು ಮ್ಯೂಸಿಕ್ ಕೇಳಿಸ್ಬಿಟ್ರು ನಾಗಶೇಖರ್ ಸರ್. ನಾನು ಆ್ಯಕ್ಚುಲಿ ಅವ್ರದ್ದು 1 ತಿಂಗಳು ಫೋನ್ ಎತ್ತಿರಲಿಲ್ಲ, ಯಾಕಂದ್ರೆ ನನಗೆ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಇಲ್ಲ, ಯಾವ ಥರ ಸೂಟ್ ಆಗುತ್ತೆ, ಯಾವ ಥರ ಸೂಟ್ ಮಾಡ್ತೀನಿ ಅಂತ ನನಗೆ ಕರೆದು ಹೇಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಕತೆ ಅಂದರೆ ಇಟ್ಸ್ ಅನ್ ಇನ್ನೋಸೆಂಟ್ ಒಂದು ಇನ್ನೋಸೆಂಟ್ ಹುಡುಗ, ಇನ್ನೋಸೆಂಟ್ ಹುಡುಗಿ, ಆ ಒಂದು ಕ್ಯೂಟ್ ಲವ್ ಸ್ಟೋರಿನ ಯಾವ ಥರ ಎಲಾಬ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಲಾಸ್ಟ್ಗೆ ಒಂದು ಪ್ರಾಮುಖ್ಯತೆ ಇರೋಂಥ ಒಂದು ಕ್ಯಾರೆಕ್ಟರ್ ನಾನು ಇದರಲ್ಲಿ ಸಂಭಾಳಿಸಿದ್ದೀನಿ. ಸೊ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆಸಿದ್ರು, ಆಮೇಲೆ ಹೇಳ್ತಾರೆ ಇವಾಗ ಬೆಸ್ಟ್ ಅಪಿಯರೆನ್ಸ್ ಆಗಿದೆ ಅಂತ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚಲವಾದಿ ಕುಮಾರ್ ಸರ್ಗೆ ಸರ್ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಸಿನಿಮಾನ ನನ್ನ ಕ್ಯಾರೆಕ್ಟರ್ನ ನನ್ನ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ ಅಂತ. ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಇವನ್ ಐ ಆಮ್ ವೆರಿ ಈಗರ್ ಟು ವಾಚ್ ಸಂಜು ಬೆಡ್ಸ್ ಗೀತಾ 2. ಯಾಕಂದರೆ ಸಂಜು ಬೆಡ್ಸ್ ಗೀತಾ 1ನಲ್ಲಿ ಐ ವಾಸ್ ಎ ವೆರಿ ಗುಡ್ ಫ್ಯಾನ್. ಐ ವಾಸ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸಂಜು ಬೆಡ್ಸ್ ಗೀತಾ 1. ಸಾಂಗ್ಸ್ಗೆ, ಆ ಸಬ್ಜೆಕ್ಟ್ಗೆ ಎಲ್ಲರೂ ನೋಡಿರ್ತಾರೆ ತಾನೆ ಸಂಜು ಬೆಡ್ಸ್ ಗೀತಾ 1. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಇಂಥ ಒಂದು ಸಿನಿಮಾದಲ್ಲಿ ಪಾರ್ಟ್ 2 ಈ ಸೀಕ್ವೆಲ್ ನಡಿಬೇಕಾದ್ರೆ ನನಗೆ ಈ ಥರ ಕರೆದು ಆಫರ್ ಕೊಟ್ಟಿದ್ದು ನಮ್ಮ ನಾಗಶೇಖರ್ ಸರ್ಗೆ. ನಾಗಶೇಖರ್ ಸರ್ ತುಂಬ ಒಳ್ಳೆ ಡೈರೆಕ್ಟರ್ ಸರ್, ತುಂಬ ಒಳ್ಳೆ ಡೈರೆಕ್ಟರು. ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾದಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಸೊ ಅಂಥ ಡೈರೆಕ್ಟರ್ಗಳನ್ನ ಉಳಿಸಿ ನಮ್ಮ ಕನ್ನಡಿಗರ ಕರ್ತವ್ಯ. ಆಗಲೇ ಹೇಳ್ತಿದ್ರು ಸಿಕ್ಬಿಟ್ಟಿದೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಷ್ಟೊಂದು ಥಿಯೇಟರ್ಗಳು ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲೆಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಕನ್ನಡಿಗರಿದ್ದಾರೆ, ಕನ್ನಡ ಸಂಘಗಳಿದ್ದಾರೆ, ಕನ್ನಡ ಸಂಘಗಳು ಮಾಡ್ಕೊಂಡಿದ್ದಾರೆ. ಪ್ರತಿ ವಾರಕ್ಕೋ ಇಲ್ಲ ತಿಂಗಳಿಗೊಂದ್ಸತಿ ಎಲ್ಲರೂ ಮೀಟ್ ಆಗ್ತಾರೆ. ಈ ಥರ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಹೋಗಿ ನೋಡ್ತಾರೆ. ನಮ್ಮಲ್ಲಿ ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲೇ ತಗೊಂಡ್ರೆ ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ 50 to 60% ಕನ್ನಡಿಗರು ಇಲ್ಲವೇ ಇಲ್ಲ ಇಲ್ಲಿ. ಬೇರೆ ಭಾಷೆಯವರೇ ಇರೋದಿಲ್ಲ. ಅವ್ರುಗಳೆಲ್ಲ ಬೇರೆ ಬೇರೆ ಭಾಷೆಗಳು ಸಿನಿಮಾ ಬಂದಾಗ ಯಾವ ಥರ ನುಗ್ಗಿ ಹೋಗ್ತಾರೋ ಆ ಥರ ನಮ್ಮವರು ಹೋಗೋಕ್ಕೆ ಯಾಕೆ ಇದ್ರೋ ಗೊತ್ತಿಲ್ಲ. ನಮ್ಮ ತಾಯಿನ ನಾವು ಫಸ್ಟ್ ಪ್ರೇಮಿಸೋಣ, ಆಮೇಲೆ ಪಕ್ಕದ ಮನೆ ತಾಯಿಯಾಗಿ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನು ಆಮೇಲೆ ಮಾಡಿದ್ರಾಯ್ತು. ಸೊ ನಮ್ಮ ಕನ್ನಡ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ದಯವಿಟ್ಟು ಹೋಗಿ ಸಿನಿಮಾದಲ್ಲಿ ಧೈರ್ಯವಾಗಿ ಹೋಗಿ ನೋಡಿ. ಯಾಕೆ ಎದುರ್ಕೋತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಈ ಥರ ಎದುರ್ಕೊಂಡ್ರೆ ನಿರ್ಮಾಪಕರುಗಳು ಎದುರ್ಕೋತಾರೆ, ನೆಕ್ಸ್ಟು ನಿರ್ದೇಶಕರು ಎದುರ್ಕೋತಾರೆ, ಈವನ್ ಆ್ಯಕ್ಟರ್ಗಳು ಇಲ್ಲಿ ಯಾಕೆ ಮಾಡಬೇಕು, ಬೇರೆ ಯಾವ್ದಾರ ಮಾಡೋಣ ಅಂತ ಅವಾಗ ಹೋಗ್ತಾರೆ. ಬೇರೆ ಬೇರೆ ಭಾಷೆಗಳನ್ನ ತೊಗೊಂಡು ತಮಿಳಲ್ಲಿ ಮಾಡೋಣ, ತೆಲುಗಲ್ಲಿ ಮಾಡೋಣ, ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಗೆಲ್ಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಜನಕ್ಕೆ ಬಿಟ್ಟಿರೋದು ಮತ್ತು ನಿಮ್ಗಳಿಗೆ ಬಿಟ್ಟಿರೋದು. ಗೆಲ್ಸಿದ್ರೆ 100% ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಮತ್ತು ಸರ್ ಹೇಳಿದ್ರು ಅದು ನಿಜ. ಏನು ಅಂತಂದರೆ ಫಸ್ಟ್ ಇಲ್ಲಿ ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ ಹೊಟ್ಟೆ ತುಂಬ ಊಟ ಕೊಡಿ, ಅವಾಗ ಒಳ್ಳೊಳ್ಳೆ ಕಥೆಗಳು ಆಚೆ ಬರುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ಏನೂ ಆಚೆ ಬರಲ್ಲ, ಬರೀ ಹಸು ಬಗ್ಗೆನೇ ಇರುತ್ತೆ ಅವ್ರ ಚಿಂತೆ. ಮನೆ ಬಗ್ಗೆ, ಹಸು ಬಗ್ಗೆ ಅದಿದ್ರೆ ಯಾವುದೇ ಥರ ಕೆಲಸಗಳು, ಒಳ್ಳೊಳ್ಳೆ ಕೆಲಸಗಳು ಆಚೆ ಬರಲ್ಲ. ಸೊ ದಯವಿಟ್ಟು ನಾನು ಕನ್ನಡ ಪ್ರೇಕ್ಷಕರಿಗೆ ಏನು ಕೇಳ್ಕೊತೀನಿ, ನಮ್ಮ ಕನ್ನಡಿಗರಿಗೆ ಏನು ಕೇಳ್ಕೊತೀನಿ ಅಂದರೆ ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಧೈರ್ಯವಾಗಿ ಎದೆನ ಉಬ್ಬಿಸಿ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು.